ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಹಿಂದಿನ ವೀಡಿಯೋಸಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ತೊಗೊಳೋದು ಹೇಗೆ, ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಹಿಂದಿನ ವೀಡಿಯೋಸಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವೀಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಷನ್ಸ್ ಬರುತ್ತೆ. ನಿಮಗೆ ಈಸಿಯಾಗಿ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ನು ಕೂಡ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ತೊಗೋಬೇಕು, ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ಹಿಂದಿನ ವೀಡಿಯೋಸ್ನ ಕೂಡ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 27ನೇ ಕಂತಿನ ಹಣ ತಗೋಬೇಕು ಅಂತಂದರೆ ನೀವು ಜೀವಿತ ಪ್ರಮಾಣ ಪತ್ರನ ಕೊಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸಾಕಷ್ಟು ಜನ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗೆ ಹೋಗಿ ಕೇಳ್ತಾ ಇದ್ದಾರೆ, ಜೀವಿತ ಪ್ರಮಾಣ ಪತ್ರ ಎಲ್ಲ ಅಪ್ಲೈ ಮಾಡಬೇಕು, ಮಾಡಿದ್ಮೇಲೆ ಯಾರಿಗೆ ತೊಗೊಂಡು ಕೊಡಬೇಕು ಏನು ಅಂತ. ಖಂಡಿತವಾಗ್ಲೂ ಅವರು ಏನು ಹೇಳಿರೋದಪ್ಪ ಅಂತಂದರೆ, ಈ ಥರ ಜೀವಿತ ಪ್ರಮಾಣ ಪತ್ರನ ಕೊಡಬೇಕು ಅನ್ನೋ ಆಪ್ಷನ್ನ ಜಾರಿಗೆ ತರೋಣ ಅಂತ ಜಸ್ಟ್ ಅದನ್ನು ಮಾತಾಡ್ಕೊತಿರೋದು. ಆ ಥರ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳ್ತಾ ಇರೋದು ಹೊರತು ಇನ್ನೂ ಯಾವುದೇ ರೀತಿ ಅದಕ್ಕೆ ಆರ್ಡ್ರ್ ಪಾಸ್ ಮಾಡೋದೇನು ಮಾಡಿಲ್ಲ. ಆರ್ಡ್ರ್ ಪಾಸ್ ಆದಮೇಲೆ ಅಫಿಷಿಯಲ್ ಆಗಿ CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅಫಿಷಿಯಲ್ ಆಗಿ ನ್ಯೂಸ್ ಪೇಪರಲ್ಲಾಗಿರ್ಬೋದು ಅಥವಾ ಮೀಡಿಯಾದಲ್ಲಾಗಿರ್ಬೋದು ಅನೌನ್ಸ್ ಮಾಡೇ ಮಾಡ್ತಾರೆ. ಸೊ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾರ ಮಾತು ಕೇಳಿ ಸೈಬರ್ ಸೆಂಟರ್ಸ್ಗೆ ಹೋಗೋದಾಗಿರ್ಬೋದು ಅಥವಾ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗೆ ಹೋಗಿ ಜೀವಿತ ಪ್ರಮಾಣ ಪತ್ರ ಎಲ್ಲಿ ಕೊಡಬೇಕು ಏನು ಅಂತ ದಯವಿಟ್ಟು ಯಾರೂ ಕೇಳಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾಹಿತಿನೇ ಬಂದಿಲ್ಲ. ಈಗ ಜಸ್ಟ್ 26ನೇ ಕಂತಿನ ಹಣ ಹಾಕಿದ್ದಾರೆ. ಅಕಸ್ಮಾತ್ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಈ ತಿಂಗಳು ಎಂಡರಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 28ನೇ ತಾರೀಕು ಒಳಗೆ. ಇವತ್ತು ಆಲ್ರೆಡಿ 25ನೇ ತಾರೀಕು, ಇನ್ನೊಂದು 3-4 ದಿವಸದಲ್ಲಿ ಎಲ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಇನ್ನು ಮಂಡ್ಯ ಹಾಗೆ ಉತ್ತರ ಕರ್ನಾಟಕ ಈ ಭಾಗದ ಜನಗಳಿಗೆ ಸ್ವಲ್ಪ ಕಡಿಮೆ ಜನಕ್ಕೆ ಬಂದಿರುವಂಥದ್ದು. ಸೊ ಅದಕ್ಕೂ ಕೂಡ ಟೆಕ್ನಿಕಲ್ ಇಶ್ಯೂಯಿಂದ ಸ್ವಲ್ಪ ಅವರಿಗೆ ಲೇಟ್ ಆಗ್ತಾ ಇದೆ, ಡಿಲೇ ಆಗೋದು ಅಂದ್ಬಿಟ್ಟು ಮಾಹಿತಿ ಬರ್ತದೆ. ಸೊ ನಿಮ್ಗಳಿಗೂ ಕೂಡ 28ನೇ ತಾರೀಕು ಒಳಗೆ ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 25ನೇ ಕಂತಿಗೆ ಕಂಪೇರ್ ಮಾಡಿದ್ರೆ ಈ ಕಂತಿನ ಹಣ ಸ್ವಲ್ಪ ಫಾಸ್ಟಾಗೆ ಹಾಕ್ತಿದ್ದಾರೆ. ಸೊ ಲೇಟ್ ಆಗಲ್ಲ, ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಹಾಗೆ 25ನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಬಂದಿರಲಿಲ್ಲ ನಿಮ್ಗಳಿಗೂ ಕೂಡ ಫಸ್ಟ್ 25ನೇ ಕಂತಿನ ಹಣ ಹಾಕ್ಬಿಟ್ಟು ಇನ್ನೊಂದು 2-3 ದಿನ ಗ್ಯಾಪಲ್ಲಿ 26ನೇ ಕಂತಿನ ಹಣ ಹಾಕ್ತಾರೆ. ಒಟ್ಟಿಗೆ 4,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಒಟ್ಟಿಗೆ ಹಾಕಲ್ಲ ಅವರು. 2-3 ದಿನ ಗ್ಯಾಪಲ್ಲಿ 2 ಕಂತಿನ ಹಣ ಹಾಕ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅಕಸ್ಮಾತ್ ನಿನ್ನೆ ಇವತ್ತು ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೆ ಕೂಡ ಕ್ಲಾರಿಟಿ ಸಿಗುತ್ತೆ. ಇನ್ನು ಜೀವಿತ ಪ್ರಮಾಣ ಪತ್ರ ನಾನು ಆಗಲೇ ಹೇಳ್ದಂಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಂಗಿದ್ರೆ ಅವರೇ ಹೇಳ್ತಾರೆ ಎಲ್ಲೋಗಿ ಅಪ್ಲೈ ಮಾಡಬೇಕು. ಈಗ ಹೆಂಗೆ ಗೃಹಲಕ್ಷ್ಮಿ ಯೋಜನೆದು ನೀವು ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳಿದರು, ಇದು ಕೂಡ ಹೇಳ್ತಾರೆ ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ. ಸೊ ಅವರಾಗೆ ಅಫಿಷಿಯಲ್ ಆಗಿ ತಿಳಿಸೋವರೆಗೂ ದಯವಿಟ್ಟು ಯಾವುದೇ ವೀಡಿಯೋಸ್ ನಂಬಕ್ಕೆ ಹೋಗಬೇಡಿ. ಅಥವಾ ಯಾರೋ ನೈಬರ್ಸ್ ಹೇಳಿದ್ರು, ಯಾರೋ ಹೋಗಿ ಅದನ್ನು ಕೊಟ್ಟು ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಅಲ್ಲೇ ಹೋಗಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ವೀಡಿಯೋಸ್ಗಳು ವೈರಲ್ ಆಗ್ತಿದೆ ಜೀವಿತ ಪ್ರಮಾಣ ಪತ್ರದ ಬಗ್ಗೆ. ಸೊ ಯಾರೂ ಕೂಡ ಅಫಿಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಆದೇಶ ಹೊರಡಿಸಿಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅವ್ರ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ಎಲ್ಲ ಕಡೆ ಬರುತ್ತೆ. ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ 26ನೇ ಕಂತಿನ ಹಣ ಹಾಗೆ 25ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. 26ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 50-60% ಮಹಿಳೆಯರಿಗೆ ಬಂದಿದೆ. ಜಾಸ್ತಿ ಮಂಡ್ಯ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹಣ ಜಮೆ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ DBT ಮುಖಾಂತರ ಹಣ ಜಮೆ ಮಾಡಲಿಕ್ಕೆ ತಾಂತ್ರಿಕ ದೋಷ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ. ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ಇನ್ನೊಂದು ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ತಲೆ ಕೆಡಿಸ್ಕೋಬೇಡಿ, ಬಂದಿಲ್ಲ ಅಂದರೆ ಖಂಡಿತ ಬರುತ್ತೆ. ಇನ್ನು 27ನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ ಕೇಳೋದಾದರೆ, ಇದು ಇವಾಗ ಸದ್ಯಕ್ಕೆ ಬರೋದಿಲ್ಲ ಅನಿಸುತ್ತೆ. ಈಗ ಯಾವಾಗ ಬಜೆಟ್ ಅಧಿವೇಶನ ನಡೆಯುತ್ತೆ ಆ ಟೈಮಲ್ಲಿ ಹಣ ಜಮೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಸತಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 2 ಕಂತಿನ ಹಣ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿದ್ದು 25 ಹಾಗೆ 26ನೇ ಕಂತಿನ ಹಣ ಇವಾಗ 2 ಕೊಟ್ಟಾಗಿದೆ. ಇನ್ನು ನೆಕ್ಸ್ಟ್
ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆದಮೇಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆದಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮುಖಾಂತರ ಮಹಿಳೆಯರ ಖಾತೆಗೆ ಬರುವಂಥದ್ದು. ಸೊ 27ನೇ ಕಂತಿನ ಹಣ ಸದ್ಯಕ್ಕೆ ಇವಾಗ ಬರೋದಿಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಜೀವಿತ ಪ್ರಮಾಣ ಪತ್ರದ ಬಗ್ಗೆ ಕೂಡ ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ, ಬಂದರೆ ಖಂಡಿತ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.